ಎಲ್ಲ ನನ್ನ BA 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ BA 2ನೇ ಸೆಮಿಸ್ಟರ್ನ ಪ್ರಾಚೀನ, ಮಧ್ಯ ಹಾಗೂ ಆಧುನಿಕ ಭಾರತದ ರಾಜಕೀಯ ಚಿಂತಕರು ಈ ಒಂದು 4 ಮತ್ತು 5ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಗೌತಮ್ ಬುದ್ಧ, ಕೌಟಿಲ್ಯ, ಬಸವೇಶ್ವರ, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಈ ಒಂದು ರಾಜಕೀಯ ಚಿಂತಕರಿಗೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮೊದಲನೇ ಪ್ರಶ್ನೆ, ಗೌತಮ್ ಬುದ್ಧನು ಎಲ್ಲಿ ಮತ್ತು ಯಾವಾಗ ಜನಿಸಿದನು? ಗೌತಮ್ ಬುದ್ಧನು ನೇಪಾಳದ ಗಡಿಯಲ್ಲಿರುವ ಲುಂಬಿನಿ ಎಂಬಲ್ಲಿ ಸುಮಾರು ಕ್ರಿಸ್ತಪೂರ್ವ 563ರಲ್ಲಿ ಜನಿಸಿದನು. ಎರಡನೇ ಪ್ರಶ್ನೆ, ಗೌತಮ್ ಬುದ್ಧನ ತಂದೆ ತಾಯಿಯವರ ಹೆಸರೇನು? ಶಾಕ್ಯ ವಂಶದ ದೊರೆ ಶುದ್ಧೋಧನ ಮತ್ತು ತಾಯಿಯವರ ಹೆಸರು ಮಾಯಾದೇವಿ. ಅಂದರೆ ಗೌತಮ್ ಬುದ್ಧನ ತಂದೆಯವರ ಹೆಸರು ಶುದ್ಧೋಧನ ಮತ್ತು ತಾಯಿಯವರ ಹೆಸರು ಮಾಯಾದೇವಿ. ಮೂರನೇ ಪ್ರಶ್ನೆ, ಬುದ್ಧನು ತಿಳಿಸಿದ 4 ತತ್ವಗಳು ಯಾವುವು? ಮೊದಲನೇದು ಅಹಿಂಸೆ, ಎರಡನೇದು ಸತ್ಯ ನಿಷ್ಠೆ, ಮೂರನೇದು ಕಳ್ಳತನ ಮಾಡದಿರುವುದು, ನಾಲ್ಕನೇದು ಪರಿಶುದ್ಧತೆ. ನಾಲ್ಕನೇ ಪ್ರಶ್ನೆ, ಬುದ್ಧನು ತಿಳಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು? ಅಂದರೆ ಬುದ್ಧನು ತಿಳಿಸಿದ 7 ಮಾರ್ಗಗಳು ಯಾವುವು? ಒಂದನೇದು ಸಮ್ಯಕ್ ಜ್ಞಾನ, ಎರಡನೇದು ಸಮ್ಯಕ್ ಸಂಕಲ್ಪ, ಮೂರನೇದು ಸಮ್ಯಕ್ ವಚನ, ನಾಲ್ಕನೇದು ಸಮ್ಯಕ್ ಕರ್ಮಾಂತ, ಐದನೇದು ಸಮ್ಯಕ್ ಅಜೀವ, ಆರನೇದು ಸಮ್ಯಕ್ ವ್ಯಾಯಾಮ, ಏಳನೇದು ಸಮ್ಯಕ್ ಸಮಾಧಿ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಜಗತ್ತಿನ ಶ್ರೇಷ್ಠ ರಾಜಕೀಯ ಚಿಂತಕರಲ್ಲಿ ಒಬ್ಬರಾದ ಕೌಟಿಲ್ಯನನ್ನು ನಾವು ಭಾರತದ ಪ್ರಾಚೀನ ರಾಜಕೀಯ ಚಿಂತನೆಯ ಪಿತಾಮಹ ಎಂದು ಕರೆಯುತ್ತೇವೆ. ಅಂದರೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಪಿತಾಮಹ ಕೌಟಿಲ್ಯ. 6ನೇ ಪ್ರಶ್ನೆ, ಕೌಟಿಲ್ಯನ ಇತರೆ ಹೆಸರುಗಳು ಯಾವುವು? ಕೌಟಿಲ್ಯನ ಇತರೆ ಹೆಸರುಗಳೆಂದರೆ ವಿಷ್ಣುಗುಪ್ತ, ಚಾಣಕ್ಯ ಮತ್ತು ವಿಷ್ಣು ಶರ್ಮ. ವಿಷ್ಣುಗುಪ್ತ, ಚಾಣಕ್ಯ ಮತ್ತು ವಿಷ್ಣು ಶರ್ಮ. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರ ಗ್ರಂಥದ ಕುರಿತು ಬರೆಯಿರಿ. ಅರ್ಥಶಾಸ್ತ್ರವು ಕೌಟಿಲ್ಯನು ಬರೆದ ಶ್ರೇಷ್ಠ ಗ್ರಂಥವಾಗಿದೆ. ಈ ಗ್ರಂಥವನ್ನು ರಾಜನೀತಿಯ ವಿಶ್ವಕೋಶ, ದಂಡನೀತಿ, ರಾಜ್ಯಶಾಸ್ತ್ರವೆಂದಲೂ ಕೂಡ ಕರೆಯಲಾಗಿದೆ. ರಾಜನೀತಿಯ ವಿಶ್ವಕೋಶ, ದಂಡನೀತಿ, ರಾಜ್ಯಶಾಸ್ತ್ರವೆಂದು ಸಹ ಕರೆಯಲಾಗಿದೆ. ಕೆಲವು ಮೂಲಗಳ ಪ್ರಕಾರ ಇದು 430 ಪುಟಗಳು, 15 ಭಾಗಗಳು, 150 ಅಧ್ಯಾಯಗಳು, 180 ಪ್ರಕರಣಗಳು ಹಾಗೂ 6000 ಶ್ಲೋಕಗಳ ಪ್ರಮಾಣದಲ್ಲಿದೆ. ಅಲ್ಲದೆ ಈ ಗ್ರಂಥದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ ಅನ್ನೋದು. ಆಂತರಿಕ ಆಡಳಿತ, ಲೆಕ್ಕ, ವಾಣಿಜ್ಯ, ಅರಣ್ಯ, ಸೇನೆ, ನೌಕಾದಳ, ನಾಣ್ಯ ಪದ್ಧತಿ, ವ್ಯವಸಾಯ, ನಾಗರಿಕ ಮತ್ತು ಕ್ರಿಮಿನಲ್ ಕಾನೂನು, ತೆರಿಗೆ, ಯುದ್ಧ ನೀತಿ, ಅಲ್ಲದೆ ಗೂಢಾಚಾರ್ಯ, ಆರ್ಥಿಕ ಅಭಿವೃದ್ಧಿ ಇತ್ಯಾದಿ ಹಲವಾರು ವಿಷಯಗಳ ಬಗ್ಗೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಚರ್ಚಿಸಿದ್ದಾನೆ. ಮುಂದಿನ ಪ್ರಶ್ನೆ,
ಕೌಟಿಲ್ಯನು ತಿಳಿಸಿದ ರಾಜ್ಯದ ಸಪ್ತಾಂಗಗಳು ಯಾವುವು? ನಾವೇನು ರಾಜ್ಯದ ಮೂಲಾಂಶಗಳಂತ ಕರಿತೀವಿ, ಅದರಂತೆ ಕೌಟಿಲ್ಯನು 7 ರಾಜ್ಯದ ಮೂಲಾಂಶಗಳು ಅಥವಾ ಸಪ್ತಾಂಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಅವು ಯಾವುವು ಎಂದರೆ, ಒಂದನೇದ್ದು ಸ್ವಾಮಿ ರಾಜ, ಎರಡನೇದ್ದು ಅಮಾತ್ಯ ಮಂತ್ರಿ, ಮೂರನೇದ್ದು ಜನಪದ ಜನಸಂಖ್ಯೆ, ನಾಲ್ಕನೇದ್ದು ದುರ್ಗ ಕೋಟೆ, ಐದನೇದು ಬಲ ಸೈನ್ಯ, ಆರನೇದು ಕೋಶ ಭಂಡಾರ, ಏಳನೇದು ಮಿತ್ರ ಸ್ನೇಹಿತ. 9ನೇ ಪ್ರಶ್ನೆ, ಮಂಡಲ ಸಿದ್ಧಾಂತ ಎಂದರೇನು? ಕೌಟಿಲ್ಯನ ಪ್ರಕಾರ ಮಂಡಲ ಸಿದ್ಧಾಂತವೆಂದರೆ ಅಂತರ್ರಾಜ್ಯಗಳ ಸಂಬಂಧಗಳನ್ನು ಕುರಿತು ತಿಳಿಸುವ ಒಂದು ಪರಿಕಲ್ಪನೆಯನ್ನು ಮಂಡಲ ಸಿದ್ಧಾಂತವೆಂದು ಕರೆಯುತ್ತೇವೆ. ಬೇರೆ ಬೇರೆ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಕುರಿತು ತಿಳಿಸುವ ಸಿದ್ಧಾಂತವನ್ನು ಮಂಡಲ ಸಿದ್ಧಾಂತವೆಂದು ಕರೆಯುತ್ತೇವೆ. ಈ ಸಿದ್ಧಾಂತವನ್ನು ಮಂಡಿಸಿದವರು ಕೌಟಿಲ್ಯ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಸ್ವಾಮೀನ್ ಎಂದರೆ ಯಾರು? ಕೌಟಿಲ್ಯನು ರಾಜನನ್ನು ಸ್ವಾಮೀನ್ ಎಂದು ಕರೆದಿದ್ದಾನೆ. 7 ಅಂಗಗಳಲ್ಲಿ ರಾಜ್ಯದ ಮುಖ್ಯಸ್ಥನಾದ ರಾಜನು ಪ್ರಧಾನ ಅಂಗವಾಗಿದ್ದಾನೆ ಅನ್ನೋದು. 11ನೇ ಪ್ರಶ್ನೆ, ಅಮಾತ್ಯ ಎಂದರೇನು? ಅಮಾತ್ಯ ಎಂದರೆ ರಾಜ್ಯದ ಎಲ್ಲ ಉನ್ನತ ಮಂತ್ರಿಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇದರಲ್ಲಿ ಪ್ರಧಾನಮಂತ್ರಿ, ಪುರೋಹಿತ, ಸೇನಾಪತಿ, ಯುವರಾಜ, ದಂಡಪಾಲ, ದುರ್ಗಪಾಲ, ಸನ್ನಿಧಾತೃ ಇವರೆಲ್ಲರೂ ಅಮಾತ್ಯರು. ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ, ಜನಪದ ಎಂದರೇನು? ಕೌಟಿಲ್ಯನ ಪ್ರಕಾರ ಜನರು ಹಾಗೂ ಅವರು ವಾಸಿಸುವ ಪ್ರದೇಶವನ್ನು ಇವೆರಡನ್ನು ಸೇರಿಸಿ ಜನಪದ ಎಂದು ಕರೆದಿದ್ದಾನೆ. ಅಲ್ಲದೆ ಜನರು ವಾಸಿಸುವ ಪ್ರದೇಶವು ಕೌಟಿಲ್ಯನ ಪ್ರಕಾರ ವ್ಯವಸ್ಥಿತವಾಗಿರಬೇಕು, ಕೃಷಿಗೆ ಯೋಗ್ಯ ಹಾಗೂ ನೀರಾವರಿ ಸೌಲಭ್ಯ ಹೊಂದಿರಬೇಕು. ಅಲ್ಲದೆ ರಾಜ್ಯದಲ್ಲಿ ವಾಸ ಮಾಡುವ ಜನರು ಅವರು ಶ್ರಮಜೀವಿಗಳಾಗಿರುತ್ತಾರೆ, ಕಾನೂನು ಪಾಲಕರಾಗಿರುತ್ತಾರೆ, ಬುದ್ಧಿವಂತರು ಹಾಗೂ ನಿಷ್ಠಾವಂತರಾಗಿರುತ್ತಾರೆ ಅಂತ ಹೇಳಿ ಕೌಟಿಲ್ಯ ತನ್ನ ವಿಚಾರವನ್ನ ವ್ಯಕ್ತಪಡಿಸಿದ್ದಾನೆ. 13ನೇ ಪ್ರಶ್ನೆ, ದುರ್ಗ ಎಂದರೇನು? ಕೌಟಿಲ್ಯನ ಪ್ರಕಾರ ದುರ್ಗ ಎಂದರೆ ಕೋಟೆ ಎಂದರ್ಥ. ಕೋಟೆಯನ್ನು ಕಲ್ಲಿನಿಂದ ಕಟ್ಟುವುದು ಹೆಚ್ಚು ಸುರಕ್ಷಿತ ಅನ್ನೋದು ಕೌಟಿಲ್ಯನ ವಾದ. ಅಲ್ಲದೆ ಕೌಟಿಲ್ಯನು 4 ಪ್ರಕಾರಗಳ ಕೋಟೆಗಳ ಬಗ್ಗೆ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ತಿಳಿಸಿದ್ದಾನೆ. ಒಂದು ಜಲದುರ್ಗ, ಗಿರಿದುರ್ಗ, ಬಯಲು ದುರ್ಗ ಮತ್ತು ವನದುರ್ಗಗಳೆಂಬ 4 ಬೇರೆ ಬೇರೆ ರೀತಿಯ ಕೋಟೆಗಳು ಒಂದು ರಾಜ್ಯದಲ್ಲಿ ಇರಬೇಕು ಅನ್ನೋದು. 14ನೇ ಪ್ರಶ್ನೆ, ಮಿತ್ರ ಎಂದರೆ ಯಾರು? ಕೌಟಿಲ್ಯನು ಮೈತ್ರಿಯುತ ಸಂಬಂಧವನ್ನು ಹೊಂದಿರುವ ನೆರೆ ರಾಷ್ಟ್ರವನ್ನು ಮಿತ್ರ ಎಂದು ಕರೆದಿದ್ದಾನೆ. ಮೈತ್ರಿಯುತ ಸಂಬಂಧವನ್ನು ಹೊಂದಿರುವ ಪಕ್ಕದ ರಾಷ್ಟ್ರವನ್ನು ಮಿತ್ರ ಎಂದು ಕರೆದಿದ್ದಾನೆ. ರಾಜ್ಯದ ರಕ್ಷಣೆಗೆ ಮಿತ್ರನ ಅಗತ್ಯವಿದೆ ಎಂಬ ಮಾತನ್ನ ಕೌಟಿಲ್ಯ ತಿಳಿಸಿದ್ದಾನೆ. 15ನೇ ಪ್ರಶ್ನೆ, ಬಸವೇಶ್ವರರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಬಸವೇಶ್ವರರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ 1134ರಲ್ಲಿ ಜನಿಸಿದರು. ಬಸವೇಶ್ವರರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ 1134ರಲ್ಲಿ ಜನಿಸಿದರು. 16ನೇ ಪ್ರಶ್ನೆ, ಬಸವೇಶ್ವರರ ಸಮಾನತೆ ಕುರಿತು ಬರೆಯಿರಿ. ಅಂದರೆ ಬಸವೇಶ್ವರರ ಪ್ರಕಾರ ಸಮಾನತೆ ಎಂದರೇನು? ಜಾತಿ, ಲಿಂಗ, ಮತಾಧಾರಿತ ತಾರತಮ್ಯವನ್ನ ತೋರದೆ ಎಲ್ಲಾ ಮಾನವರನ್ನು ಸಮಾನವಾಗಿ ಕಾಣುವುದನ್ನ ಬಸವೇಶ್ವರರು ಸಮಾನತೆ ಎಂದು ಕರೆದಿದ್ದಾರೆ. ಅಲ್ಲದೆ ಸಮಾಜದಲ್ಲಿನ ಬೇರೆ ಬೇರೆ ವರ್ಗಗಳ ಜನರು ಅವರನ್ನ ಸಮಾನವಾಗಿ ಕಾಣಬೇಕು ಅನ್ನೋದು ಬಸವೇಶ್ವರರ ಒಂದು ಒತ್ತಾಯ, ವಿಚಾರ ಕೂಡ ಹೌದು. 17ನೇ ಪ್ರಶ್ನೆ, ಅನುಭವ ಮಂಟಪದ ಕುರಿತು ಬರೆಯಿರಿ.
ಅನುಭವ ಮಂಟಪವನ್ನು ಬಸವೇಶ್ವರರು ಆಗಿನ ಕಾಲದಲ್ಲಿ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಈ ಅನುಭವ ಮಂಟಪದಲ್ಲಿ ಆಗಿನ ಕಾಲದಲ್ಲಿನ ಸಮಾಜದಲ್ಲಿನ ಸಮಸ್ಯೆಗಳನ್ನ, ಸವಾಲುಗಳನ್ನ ಚರ್ಚಿಸುವಂತಹ ಒಂದು ವೇದಿಕೆಯಾಗಿತ್ತು. ಅಲ್ಲದೆ ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ಅವುಗಳನ್ನು ಹೇಗೆ ಜಾರಿಗೊಳಿಸಬೇಕು, ಅವುಗಳ ಬಗ್ಗೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ಎಲ್ಲಾ ವಿಷಯಗಳ ಕುರಿತು ಅಲ್ಲಿ ಮುಕ್ತವಾಗಿ ಚರ್ಚೆಯನ್ನ ಮಾಡಲಾಗುತ್ತಿತ್ತು ಅನ್ನೋದು. 18ನೇ ಪ್ರಶ್ನೆ, ಬಸವೇಶ್ವರರ ಪ್ರಕಾರ ಮಾನವತಾವಾದ ಎಂದರೇನು? ಮಾನವನ ಹಿತವನ್ನು ಬಯಸುವುದೇ ಬಸವೇಶ್ವರರ ಪ್ರಕಾರ ಮಾನವತಾವಾದವಾಗಿದೆ ಅನ್ನೋದು. ಪ್ರತಿಯೊಬ್ಬ ಮಾನವನಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವುದೇ ಮಾನವತಾವಾದವಾಗಿದೆ. 19ನೇ ಪ್ರಶ್ನೆ, ಕಾಯಕದ ಕುರಿತು ಬರೆಯಿರಿ. ಪ್ರತಿಯೊಬ್ಬನು ಸತ್ಯ, ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಒಂದು ವೃತ್ತಿಯಲ್ಲಿ ನಿರತನಾಗಿ ಬೆವರು ಸುರಿಸಿ ದುಡಿದು ತನ್ನ ದೈನಂದಿನ ಸ್ವಾವಲಂಬನೆಯ ಜೀವನ ನಡೆಸಬೇಕು. ಕಾಯಕವೇ ದೇವರು ಮತ್ತು ದೇವರಲ್ಲಿಯೇ ಕಾರ್ಯ ಎಂಬುದು ಕಾಯಕ ತತ್ವದ ಮೂಲಾಧಾರವಾಗಿದೆ. 20ನೇ ಪ್ರಶ್ನೆ, ದಾಸೋಹ ಎಂದರೇನು? ದಾಸೋಹ ಎಂದರೆ ಇಲ್ಲದವರಿಗೆ ಇರುವವರು ನೀಡುವುದು, ಕೊಡುವುದು ಅಥವಾ ಸಹಾಯ ಮಾಡುವುದು. ಬಸವೇಶ್ವರರ ಪ್ರಕಾರ ಪ್ರತಿಯೊಬ್ಬರು ತನಗೆ ಅವಶ್ಯಕತೆ ಅಥವಾ ಅಗತ್ಯತೆಗೆ ತಕ್ಕಂತೆ ಅನುಭವಿಸಲು ಅನರ್ಹರು. ಉಳಿದುದನ್ನ ಸ್ವೀಕರಿಸದೇ ಇರುವುದು ಅಥವಾ ಹೆಚ್ಚಾಗಿ ಬಂದ ಸಂಪಾದನೆಯನ್ನು ಇತರರಿಗೆ ಹಂಚುವ ಅಥವಾ ಸಮಾಜ ಸೇವೆಗಾಗಿ ನೀಡುವಂತಾಗಬೇಕು. ಇದೇ ದಾಸೋಹ ಎಂದಿದ್ದಾರೆ. 21ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಕಾಠೇವಾಡದ ಪೋರಬಂದರಿನ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. 22ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ತಂದೆ ತಾಯಿಯವರ ಹೆಸರೇನು? ಮಹಾತ್ಮ ಗಾಂಧೀಜಿಯವರ ತಂದೆಯವರ ಹೆಸರು ಕರಮ್ಚಂದ್ ಗಾಂಧಿ ಹಾಗೂ ತಾಯಿಯವರ ಹೆಸರು ಪುತಳಿಬಾಯಿ. 23ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ರಚಿಸಿದ ಪ್ರಮುಖ ಕೃತಿಗಳು ಯಾವುವು? ಮಹಾತ್ಮ ಗಾಂಧೀಜಿಯವರು ಬೇರೆ ಬೇರೆ ಪ್ರಮುಖವಾದ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಇದನ್ನ 1927ರಿಂದ 29 ಅವಧಿಯಲ್ಲಿ ರಚನೆ ಮಾಡಿದ್ದಾರೆ. ಕನ್ನಡದಲ್ಲಿ ಇದನ್ನು ನನ್ನ ಸತ್ಯಾನ್ವೇಷಣೆ ಅಂತ ಕೂಡ ಕರಿತೀವಿ. ಇದು ಗಾಂಧೀಜಿಯವರ ಆತ್ಮಚರಿತ್ರೆ ಕೂಡ ಹೌದು. ಎರಡನೇ ಗ್ರಂಥ ಹಿಂದ್ ಸ್ವರಾಜ್ 1919ರಲ್ಲಿ ರಚನೆಯಾಗಿದೆ. ಎಕನಾಮಿಕ್ಸ್ ಆಫ್ ಖಾದಿ. ನಾಲ್ಕನೇದು ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ. ಇದನ್ನ ಗಾಂಧೀಜಿ 1925ರಲ್ಲಿ ರಚಿಸಿದ್ದಾನೆ. ಐದನೇದು ಗೀತಾ ದಿ ಮದರ್ 1947ರಲ್ಲಿ ರಚನೆಯಾಗಿದೆ. ಆರನೇದು ಟೂ ವರ್ಡ್ಸ್ ನಾನ್ ವಯಲೆಂಟ್ ಸೊಸೈಟಿ 1946. 24ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಹೊರಡಿಸಿರುವ ಪತ್ರಿಕೆಗಳು ಯಾವುವು? ಮೊದಲನೇದು ಯಂಗ್ ಇಂಡಿಯಾ 1939, ನವಜೀವನ 1919, ಮೂರನೇದು ಹರಿಜನ 1933, ಇಂಡಿಯನ್ ಒಪಿನಿಯನ್ 1903. 25ನೇ ಪ್ರಶ್ನೆ, ಸತ್ಯಾಗ್ರಹ ಎಂದರೇನು? ಸತ್ಯಾಗ್ರಹವೆಂದರೆ ಗಾಂಧೀಜಿಯವರ ಪ್ರಕಾರ ಸತ್ಯಕ್ಕಾಗಿ ಆಗ್ರಹಿಸುವುದೇ ಸತ್ಯಾಗ್ರಹ. ಸತ್ಯಕ್ಕಾಗಿ ಆಗ್ರಹಿಸುವುದೆಂದರೆ ನ್ಯಾಯಕ್ಕಾಗಿ ಆಗ್ರಹಿಸುವುದು. ಅಂದರೆ ಸ್ವಾರ್ಥ, ಮೋಸ, ವಂಚನೆ, ದೌರ್ಜನ್ಯ, ಅಸತ್ಯ, ಹಿಂಸೆ, ದಬ್ಬಾಳಿಕೆ, ಅನ್ಯಾಯ, ಅಸತ್ಯ ಮುಂತಾದ ಎಲ್ಲಾ ಕೆಡಕುಗಳ ವಿರುದ್ಧ ಪ್ರತಿಭಟಿಸುವ ಒಂದು ಅತ್ಯಂತ ಶಕ್ತಿಶಾಲಿ ಸಾಧನವನ್ನ ಗಾಂಧೀಜಿಯವರು ಸತ್ಯಾಗ್ರಹವೆಂದು ಕರೆದಿದ್ದಾರೆ.
27ನೇ ಪ್ರಶ್ನೆ, ಪಿಕೆಟಿಂಗ್ ಎಂದರೇನು? ಗಾಂಧೀಜಿಯವರ ಪ್ರಕಾರ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳನ್ನು ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ತಡೆಯುವುದನ್ನು ಪಿಕೆಟಿಂಗ್ ಎಂದು ಕರೆದಿದ್ದಾನೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳನ್ನು ಕರ್ತವ್ಯಕ್ಕೆ ಹಾಜರಾಗದಂತೆ ತಡೆಯುವುದನ್ನು ಪಿಕೆಟಿಂಗ್ ಎಂದು ಕರೆದಿದ್ದಾನೆ. ಈ ಸಂದರ್ಭದಲ್ಲಿ ಪ್ರತಿಕೃತಿ ದಹನ, ಅಪಮಾನ, ಹಿಂಸೆ, ಸೌಜನ್ಯರಹಿತ ವರ್ತನೆಯಲ್ಲಿ ತೊಡಗಬಾರದೆಂದು ಗಾಂಧೀಜಿ ಎಚ್ಚರಿಸಿದ್ದಾನೆ. 28ನೇ ಪ್ರಶ್ನೆ, ಅಸಹಕಾರ ಎಂದರೇನು? ಜನರು ಸಹಕಾರ ನೀಡಿದರೆ ಮಾತ್ರ ಸರ್ಕಾರವು ಅನ್ಯಾಯ, ದಬ್ಬಾಳಿಕೆ, ವಂಚನೆಯನ್ನ ಮುಂದುವರಿಸುತ್ತದೆ ಅನ್ನೋದು. ಆದ್ದರಿಂದ ಜನರು ಏನ್ ಮಾಡ್ಬೇಕು? ತಮ್ಮ ಸಹಕಾರವನ್ನ ಹಿಂತೆಗೆದುಕೊಳ್ಳುವುದರ ಮೂಲಕ ಸರ್ಕಾರದ ಆಡಳಿತ ಯಂತ್ರವು ನಡೆಯದಂತೆ ತಡೆಯುವುದನ್ನ ಗಾಂಧೀಜಿಯವರು ಅಸಹಕಾರ ಎಂದು ಕರೆದಿದ್ದಾರೆ. 29ನೇ ಪ್ರಶ್ನೆ, ಹರತಾಳ ಎಂದರೇನು? ಗಾಂಧೀಜಿಯವರ ಪ್ರಕಾರ ಸರ್ಕಾರದ ದಮನಕಾರಿ ನೀತಿಗಳು, ದುರಾಡಳಿತ, ದಬ್ಬಾಳಿಕೆ, ಅನ್ಯಾಯದ ವಿರುದ್ಧದ ಪ್ರತಿಭಟನೆಯ ಸಂಕೇತವಾಗಿ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳನ್ನ ಒಂದು ನಿರ್ದಿಷ್ಟ ಅವಧಿಯವರೆಗೆ ಸ್ಥಗಿತಗೊಳಿಸುವುದನ್ನ ಹರತಾಳ ಎಂದಿದ್ದಾರೆ. ಗಾಂಧೀಜಿಯವರ ಪ್ರಕಾರ ಸರ್ಕಾರದ ದಮನಕಾರಿ ನೀತಿಗಳು, ದುರಾಡಳಿತ, ದಬ್ಬಾಳಿಕೆ, ಅನ್ಯಾಯ ವಿರುದ್ಧದ ಪ್ರತಿಭಟನೆಯ ಸಂಕೇತವಾಗಿ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳನ್ನು ಒಂದು ನಿರ್ದಿಷ್ಟ ಅವಧಿಯವರೆಗೆ ಸ್ಥಗಿತಗೊಳಿಸುವುದನ್ನು ಹರತಾಳ ಎಂದಿದ್ದಾರೆ. 30ನೇ ಪ್ರಶ್ನೆ, ಕಾಯ್ದೆ ಭಂಗ ಚಳವಳಿ ಎಂದರೇನು? ಅನ್ಯಾಯದಿಂದ ಕೂಡಿದ ಹಾಗೂ ಸಮಾಜ ವಿರೋಧಿ ಕಾನೂನುಗಳನ್ನು ಉಲ್ಲಂಘಿಸುವುದಕ್ಕೆ ಕಾಯ್ದೆ ಭಂಗ ಚಳವಳಿ ಎಂದು ಗಾಂಧೀಜಿ ಕರೆದಿದ್ದಾನೆ. ಗಾಂಧೀಜಿಯವರು ಅನ್ಯಾಯ, ಕ್ರೌರ್ಯ, ದಬ್ಬಾಳಿಕೆ, ದೌರ್ಜನ್ಯಕ್ಕೆ ಅವಕಾಶ ಮಾಡಿಕೊಡುವ ಸಮಾಜ ವಿರೋಧಿ ಕಾನೂನುಗಳನ್ನು ಗೌರವಿಸದೆ ಅವುಗಳನ್ನು ಉಲ್ಲಂಘಿಸಬೇಕೆಂದು ಕರೆಯನ್ನ ನೀಡಿದ್ದಾರೆ. ಮುಂದಿನ ಪ್ರಶ್ನೆ, ಹಿಜ್ರತ್ ಎಂದರೇನು? ಒಬ್ಬ ವ್ಯಕ್ತಿಯು ಸರ್ಕಾರದ ದಬ್ಬಾಳಿಕೆ ಮತ್ತು ಅನ್ಯಾಯಗಳಿಂದ ಪಾರಾಗಲು ಸ್ವಯಂ ಪ್ರೇರಣೆಯಿಂದ ತನ್ನ ವಾಸಸ್ಥಳವನ್ನು ತ್ಯಜಿಸಿ ಬೇರೆ ಪ್ರದೇಶಕ್ಕೆ ಹೋಗಿ ನೆಲೆಸುವುದನ್ನು ಹಿಜ್ರತ್ ಎನ್ನುವರು. ವಿರೋಧಿಯ ಅನ್ಯಾಯ ಹಾಗೂ ದಬ್ಬಾಳಿಕೆಯ ವಿರುದ್ಧ ಸತ್ಯಾಗ್ರಹವನ್ನು ಕೈಗೊಳ್ಳಲು ಸಾಧ್ಯವಿಲ್ಲದಿದ್ದರೆ ಈ ಮಾರ್ಗವನ್ನು ಅನುಸರಿಸಬೇಕೆಂದು ಗಾಂಧೀಜಿ ತಿಳಿಸಿದ್ದಾನೆ. 32ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಡಾಕ್ಟರ್ BR ಅಂಬೇಡ್ಕರ್ ಅವರು 1891ರ ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಮೇಹೋ ಎಂಬಲ್ಲಿ ಜನಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ತಾಯಿಯ ಹೆಸರೇನು? ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯವರ ಹೆಸರು ರಾಮ್ಜಿ ಹಾಗೂ ತಾಯಿಯವರ ಹೆಸರು ಭೀಮಾಬಾಯಿ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಪ್ರಮುಖ ಕೃತಿಗಳು ಯಾವುವು? ಕಾಸ್ಟ್ ಇನ್ ಇಂಡಿಯಾ,
ಕಾಸ್ಟ್ ಇನ್ ಇಂಡಿಯಾ, ದಿ ಅನ್ಟಚಬಲ್, ಮೂರನೇದು ಪ್ರಾಬ್ಲಮ್ ಆಫ್ ದಿ ರುಪಿ, ಹೂ ಆರ್ ಶೂದ್ರಾಸ್, ಐದನೇದು ಬುದ್ಧ ಅಂಡ್ ಕಾರ್ಲ್ ಮಾರ್ಕ್ಸ್, ಆರನೇದು ಸ್ಟೇಟ್ ಅಂಡ್ ಮೈನಾರಿಟಿ. 35ನೇ ಪ್ರಶ್ನೆ, ಸಾಮಾಜಿಕ ಪ್ರಜಾಪ್ರಭುತ್ವ ಎಂದರೇನು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಸಾಮಾಜಿಕ ಪ್ರಜಾಪ್ರಭುತ್ವವೆಂದರೆ ಸಮಾಜದಲ್ಲಿನ ಪ್ರತಿಯೊಬ್ಬನೂ ಕೂಡ ಸಮಾನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನ ಹೊಂದಿ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯನ್ನು ಹೊಂದುವುದು ಎಂದರ್ಥ. 36ನೇ ಪ್ರಶ್ನೆ, ಸಾಮಾಜಿಕ ನ್ಯಾಯ ಎಂದರೇನು? ಯಾವುದೇ ಮಾದರಿಯ ತಾರತಮ್ಯವನ್ನ ಮಾಡದೆ ಸಮಾಜದಲ್ಲಿನ ಎಲ್ಲಾ ಮಾನವರನ್ನ ಸಮಾನವಾಗಿ ಉಪಚರಿಸುವುದು ಅಂದರೆ ಕಾಣುವುದು, ಅಂದರೆ ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಿ ಸರ್ವರಿಗೂ ಸಮಾನ ಅವಕಾಶ ಒದಗಿಸುವುದು ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯವಾಗಿದೆ. 37ನೇ ಪ್ರಶ್ನೆ, ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ಹಿಂದೂ ಮತದಾರರ ಕ್ಷೇತ್ರಗಳಲ್ಲಿ ದಲಿತ ವರ್ಗದವರಿಗೆ ಕೆಲವು ಸ್ಥಾನಗಳನ್ನು ಕಾಯ್ದಿರಿಸುವ ಸಲುವಾಗಿ 24 ಸೆಪ್ಟೆಂಬರ್ 1932ರಂದು ಪೂನಾ ಒಪ್ಪಂದ ನಡೆಯಿತು. 38ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊರಡಿಸಿರುವ ಪತ್ರಿಕೆಗಳು ಯಾವುವು? ಒಂದನೇದು ಮೂಕನಾಯಕ 1920, ಎರಡನೇದು ಬಹಿಷ್ಕೃತ ಭಾರತ 1927, ಮೂರನೇದು ಜನತಾ 1930, ನಾಲ್ಕನೇದು ಪ್ರಬುದ್ಧ ಭಾರತ 1956, 39ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರು ಯಾರು? ಜಯಪ್ರಕಾಶ್ ನಾರಾಯಣರು ಭಾರತದ ಪ್ರಮುಖ ಸಮಾಜವಾದಿ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ರಾಜಕೀಯ ಚಿಂತಕ. 40ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಜಯಪ್ರಕಾಶ್ ನಾರಾಯಣರನ್ನು ಲೋಕನಾಯಕ ಎಂದು ಕರೆಯಲಾಗುತ್ತದೆ. 41ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಅವರು 11 ಅಕ್ಟೋಬರ್ 1902ರಂದು ಬಿಹಾರದ ಸೀತಾ ಬಡಿಯಾರ್ ಗ್ರಾಮದಲ್ಲಿ ಜನಿಸಿದರು. 42ನೇ ಪ್ರಶ್ನೆ, ಸಂಪೂರ್ಣ ಕ್ರಾಂತಿ ಎಂದರೇನು? ಸಮಾಜ, ರಾಜಕೀಯ, ಆರ್ಥಿಕ, ನೈತಿಕ, ಬೌದ್ಧಿಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಬದಲಾವಣೆ ತರುವ ಚಳವಳಿಯನ್ನ ಜಯಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಎಂದು ಕರೆದಿದ್ದಾರೆ. 43ನೇ ಪ್ರಶ್ನೆ, ಸಂಪೂರ್ಣ ಕ್ರಾಂತಿಯ ಘೋಷಣೆಯನ್ನ ಯಾರು ಮತ್ತು ಯಾವಾಗ ಮಾಡಿದರು? ಸಂಪೂರ್ಣ ಕ್ರಾಂತಿಯ ಘೋಷಣೆಯನ್ನು ಯಾರು ಮತ್ತು ಯಾವಾಗ ಮಾಡಿದರು? ಜಯಪ್ರಕಾಶ್ ನಾರಾಯಣರು ಸಂಪೂರ್ಣ ಕ್ರಾಂತಿಯ ಘೋಷಣೆಯನ್ನು 1974ರಲ್ಲಿ ಮಾಡಿದರು. 44ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರು ಯಾವ ಚಳವಳಿಗೆ ನಾಯಕತ್ವ ನೀಡಿದರು? ಜಯಪ್ರಕಾಶ್ ನಾರಾಯಣರು ಬಿಹಾರದ ವಿದ್ಯಾರ್ಥಿ ಚಳವಳಿ ಮತ್ತು ಸಂಪೂರ್ಣ ಕ್ರಾಂತಿ ಚಳವಳಿಗೆ ನಾಯಕತ್ವ ನೀಡಿದರು. 45ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರ ರಾಜಕೀಯ ಚಿಂತನೆಯ ಮೂಲ ಉದ್ದೇಶ ಏನು? ಜನತಂತ್ರ ಮತ್ತು ಸಾಮಾಜಿಕ ನ್ಯಾಯ ಜಯಪ್ರಕಾಶ್ ನಾರಾಯಣರ ರಾಜಕೀಯ ಚಿಂತನೆಯ ಮೂಲ ಉದ್ದೇಶವಾಗಿದೆ. 46ನೇ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣರು ರಚಿಸಿದ ಪ್ರಮುಖ ಕೃತಿಗಳು ಯಾವುವು? ಒಂದನೇದು ಟುವರ್ಡ್ಸ್ ಟೋಟಲ್ ರೆವಲ್ಯೂಷನ್, ಎರಡನೇದು ಫ್ರಾಮ್ ಸೋಷಿಯಲಿಸಂ ಟು ಸರ್ವೋದಯ, ಮೂರನೇದು ಸ್ವರಾಜ್ ಫಾರ್ ದಿ ಪೀಪಲ್, ನಾಲ್ಕನೇದು ಫ್ರೀಜನ್ ಡೈರಿ. 46ನೇ ಪ್ರಶ್ನೆ,
ಜಯಪ್ರಕಾಶ್ ನಾರಾಯಣರು ಯಾವಾಗ ನಿಧನರಾದರು? ಅವರು 8 ಅಕ್ಟೋಬರ್ 1979ರಂದು ನಿಧನರಾದರು. 47ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾ ಯಾರು? ರಾಮ್ ಮನೋಹರ್ ಲೋಹಿಯಾ ಅವರು ಭಾರತದ ಪ್ರಮುಖ ಸಮಾಜವಾದಿ ನಾಯಕ ಮತ್ತು ರಾಜಕೀಯ ಚಿಂತಕವೆಂದು ಕರೆಯುತ್ತೇವೆ. 48ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಅವರು 23 ಮಾರ್ಚ್ 1910ರಂದು ಉತ್ತರ ಪ್ರದೇಶದ ಅಕ್ಬರ್ಪುರದಲ್ಲಿ ಜನಿಸಿದರು. ರಾಮ್ ಮನೋಹರ್ ಲೋಹಿಯಾರವರು 23 ಮಾರ್ಚ್ 1910ರಂದು ಉತ್ತರ ಪ್ರದೇಶದ ಅಕ್ಬರ್ಪುರದಲ್ಲಿ ಜನಿಸಿದರು. 49ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾ ಅವರ ಪ್ರಮುಖ ಗುರಿ ಏನು? ರಾಮ್ ಮನೋಹರ್ ಲೋಹಿಯಾರವರ ಪ್ರಮುಖ ಗುರಿ ಎಂದರೆ ಸಾಮಾಜಿಕ ಸಮಾನತೆ ಮತ್ತು ಶೋಷಣೆಯ ನಿರ್ಮೂಲನೆ. 50ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾರು ಪ್ರತಿಪಾದಿಸಿದ ರಾಜ್ಯದ 4 ಸ್ತಂಭಗಳು ಯಾವುವು? 1ನೇದು ಗ್ರಾಮ, 2ನೇದು ಜಿಲ್ಲೆ, 3ನೇದು ರಾಜ್ಯ ಅಥವಾ ಪ್ರಾಂತ್ಯ, 4ನೇದು ರಾಷ್ಟ್ರ. 51ನೇ ಪ್ರಶ್ನೆ, ಲೋಹಿಯಾ ಯಾವ ರೀತಿಯ ಸಮಾಜವನ್ನು ಬಯಸಿದರು? ಲೋಹಿಯಾರವರು ಸಮಾನತೆ ಮತ್ತು ನ್ಯಾಯಾಧಾರಿತ ಸಮಾಜವನ್ನು ಬಯಸಿದರು. ಸಮಾನತೆ ಮತ್ತು ನ್ಯಾಯಾಧಾರಿತ ಸಮಾಜವನ್ನು ಬಯಸಿದರು. 52ನೇ ಪ್ರಶ್ನೆ, ಲೋಹಿಯಾ ಅವರ ರಾಜಕೀಯ ಚಿಂತನೆಯ ಕೇಂದ್ರ ಬಿಂದು ಏನು? ಲೋಹಿಯಾರವರ ರಾಜಕೀಯ ಚಿಂತನೆಯ ಕೇಂದ್ರ ಬಿಂದು ಎಂದರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. 53ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾ ಅವರನ್ನು ಏಕೆ ನೆನಪಿಸಿಕೊಳ್ಳಲಾಗುತ್ತದೆ? ಸಮಾಜವಾದ, ಸಮಾನತೆ, ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಿದ ಹೋರಾಟಕ್ಕಾಗಿ ರಾಮ್ ಮನೋಹರ್ ಲೋಹಿಯಾರವರನ್ನು ನೆನಪಿಸಿಕೊಳ್ಳಲಾಗುತ್ತದೆ. 54ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾರವರ ಸಮಾಜವಾದಿ ಸಿದ್ಧಾಂತದ 2 ಮೂಲಾಂಶಗಳನ್ನು ಬರೆಯಿರಿ. 1ನೇದು ಆದಾಯ ಮತ್ತು ವೆಚ್ಚಗಳಲ್ಲಿ ಸಮಾನತೆಯನ್ನು ಜಾರಿಯಲ್ಲಿ ತರುವುದು. 2ನೇದು ಆರ್ಥಿಕ ಪರಾವಲಂಬನೆಯ ವಿಕಾಸ. 54ನೇ ಪ್ರಶ್ನೆ, ರಾಮ್ ಮನೋಹರ್ ಲೋಹಿಯಾರವರು ರಚಿಸಿದ ಪ್ರಮುಖ ಕೃತಿಗಳು ಯಾವುವು? ರಾಮ್ ಮನೋಹರ್ ಲೋಹಿಯಾರವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ 1ನೇದು ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ, 2ನೇದು ವೀಲ್ ಆಫ್ ಹಿಸ್ಟರಿ, 3ನೇದು ಇಂಟರ್ವೆಲ್ ಡ್ಯೂರಿಂಗ್ ಪಾಲಿಟಿಕ್ಸ್, 4ನೇದು ವಸಿಷ್ಠ ಆರ್ ವಾಲ್ಮೀಕಿ. 1ನೇದು ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ, 2ನೇದು ವೀಲ್ ಆಫ್ ಹಿಸ್ಟರಿ, 3ನೇದು ಇಂಟರ್ವೆಲ್ ಡ್ಯೂರಿಂಗ್ ಪಾಲಿಟಿಕ್ಸ್, 4ನೇದು ವಸಿಷ್ಠ ಆರ್ ವಾಲ್ಮೀಕಿ. ಇಲ್ಲಿವರೆಗೆ ಈ ವಿಡಿಯೋ ತರಗತಿ ನಿಮ್ಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಅದರಂತೆ ಭಾರತದ ಸಂವಿಧಾನ BA, BSc, BCom, BCA, BBA 2ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೋತ್ತರಗಳನ್ನು ಒಳಗೊಂಡಂತಹ ವಿಡಿಯೋ, ಅಂದರೆ 3 ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ 300ಕ್ಕೂ ಹೆಚ್ಚು ವಸ್ತುನಿಷ್ಠ ಮಾದರಿಯ ಪ್ರಶ್ನೋತ್ತರಗಳ ವಿಡಿಯೋವನ್ನ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.